ರಾಜಕೀಯ ನಾಯಕರು ಆಗಮಿಸ್ತಾ ಇದ್ದಾರೆ, ಭೇಟಿಯನ್ನು ಕೊಟ್ಟಿದ್ದಾರೆ. ಆರ್ ಅಶೋಕ್ ಕೂಡ ಬಂದಿದ್ದಾರೆ ನೋಡಿ. ಏನ್ ಮಾತಾಡ್ಬೇಕು ಲೋಗೋ ಲೋಗೋ ಸೈಡ್ ಸೈಡ್ ಹೊಳೆನರಸೀಪುರಕ್ಕೆ ಆರ್ ಅಶೋಕ್ ಭೇಟಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಘಟನೆ ನಡೆದಂತಹ ನಂತರದಲ್ಲಿ ಮಾತಾಡಿದ್ರು ಕೂಡ ಆರ್ ಅಶೋಕ್ ಪರಿಹಾರದ ಬಗ್ಗೆ ಕೂಡ ಮಾತಾಡಿದ್ರು, ಈ ಘಟನೆಯ ಬಗ್ಗೆ ಕೂಡ ಮಾತಾಡಿದ್ರು. ಈಗ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ ಆರ್ ಅಶೋಕ್. ಆರ್ ಅಶೋಕ್ ಅವರ ಮುಂದೆ ಗ್ರಾಮಸ್ಥರು ಮಳಲನ್ನ ತೋಡ್ಕೊಳ್ತಾ ಇದ್ದಾರೆ, ಯಾವ ರೀತಿಯ ಘಟನೆ ನಡೀತು ಅನ್ನುವಂಥದ್ದು. ನಮ್ಮ ಪ್ರತಿನಿಧಿ ಅಭಿಷೇಕ್ ಕೂಡ ಅಲ್ಲಿರೋದನ್ನ ಗಮನಿಸ್ತಾ ಇದ್ದೀವಿ. ಆರ್ ಅಶೋಕ್ ಅವರು ಈಗ ಹೊಳೆನರಸೀಪುರಕ್ಕೆ ಆಗಮಿಸಿದ್ದಾರೆ. ಹೊಳೆನರಸೀಪುರಕ್ಕೆ ಆಗಮಿಸಿ ಅಲ್ಲಿ ಸ್ಥಳೀಯರ ಜೊತೆಯಲ್ಲಿ ಮಾತಾಡಿದ್ದಾರೆ, ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡಿದ್ದಾರೆ. ಏನಾಯ್ತು, ಘಟನೆ ಯಾಕಾಯ್ತು, ಘಟನೆ ನಡೆಯೋದಕ್ಕೆ ಅಸಲಿ ಕಾರಣ ಏನು, ಚಾಲಕನ ಅಜಾಗರೂಕತೆಯೋ ಅಥವಾ ಚಾಲಕ ಕುಡಿದು ವಾಹನ ಚಲಾವಣೆಯನ್ನ ಮಾಡ್ತಾ ಇದ್ನೋ ಏನು ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಗಳಿದೆ. ಇನ್ನೂ ಕೂಡ ರಾಜಕೀಯ ನಾಯಕರು ಆಗಮಿಸ್ತಾ ಇದ್ದಾರೆ, ಭೇಟಿಯನ್ನು ಕೊಟ್ಟಿದ್ದಾರೆ. ಆರ್ ಅಶೋಕ್ ಕೂಡ ಬಂದಿದ್ದಾರೆ ನೋಡಿ. ಏನ್ ಮಾತಾಡ್ಬೇಕು ಲೋಗೋ ಲೋಗೋ ಸೈಡ್ ಸೈಡ್ ಹೊಳೆನರಸೀಪುರಕ್ಕೆ ಆರ್ ಅಶೋಕ್ ಭೇಟಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಘಟನೆ ನಡೆದಂತಹ ನಂತರದಲ್ಲಿ ಮಾತಾಡಿದ್ರು ಕೂಡ ಆರ್ ಅಶೋಕ್ ಪರಿಹಾರದ ಬಗ್ಗೆ ಕೂಡ ಮಾತಾಡಿದ್ರು, ಈ ಘಟನೆಯ ಬಗ್ಗೆ ಕೂಡ ಮಾತಾಡಿದ್ರು. ಈಗ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ ಆರ್ ಅಶೋಕ್. ಆರ್ ಅಶೋಕ್ ಅವರ ಮುಂದೆ ಗ್ರಾಮಸ್ಥರು ಮಳಲನ್ನ ತೋಡ್ಕೊಳ್ತಾ ಇದ್ದಾರೆ, ಯಾವ ರೀತಿಯ ಘಟನೆ ನಡೀತು ಅನ್ನುವಂಥದ್ದು. ನಮ್ಮ ಪ್ರತಿನಿಧಿ ಅಭಿಷೇಕ್ ಕೂಡ ಅಲ್ಲಿರೋದನ್ನ ಗಮನಿಸ್ತಾ ಇದ್ದೀವಿ. ಆರ್ ಅಶೋಕ್ ಅವರು ಈಗ ಹೊಳೆನರಸೀಪುರಕ್ಕೆ ಆಗಮಿಸಿದ್ದಾರೆ. ಹೊಳೆನರಸೀಪುರಕ್ಕೆ ಆಗಮಿಸಿ ಅಲ್ಲಿ ಸ್ಥಳೀಯರ ಜೊತೆಯಲ್ಲಿ ಮಾತಾಡಿದ್ದಾರೆ, ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡಿದ್ದಾರೆ. ಏನಾಯ್ತು, ಘಟನೆ ಯಾಕಾಯ್ತು, ಘಟನೆ ನಡೆಯೋದಕ್ಕೆ ಅಸಲಿ ಕಾರಣ ಏನು, ಚಾಲಕನ ಅಜಾಗರೂಕತೆಯೋ ಅಥವಾ ಚಾಲಕ ಕುಡಿದು ವಾಹನ ಚಲಾವಣೆಯನ್ನ ಮಾಡ್ತಾ ಇದ್ನೋ ಏನು ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಗಳಿದೆ. ಇನ್ನೂ ಕೂಡ ರಾಜಕೀಯ ನಾಯಕರು ಆಗಮಿಸ್ತಾ ಇದ್ದಾರೆ, ಭೇಟಿಯನ್ನು ಕೊಟ್ಟಿದ್ದಾರೆ. ಆರ್ ಅಶೋಕ್ ಕೂಡ ಬಂದಿದ್ದಾರೆ ನೋಡಿ. ಏನ್ ಮಾತಾಡ್ಬೇಕು ಲೋಗೋ ಲೋಗೋ ಸೈಡ್ ಸೈಡ್ ಹೊಳೆನರಸೀಪುರಕ್ಕೆ ಆರ್ ಅಶೋಕ್ ಭೇಟಿಯನ್ನ ಕೊಟ್ಟಿದ್ದಾರೆ.
ಹೀಗಾಗಿ ಘಟನೆ ನಡೆದಂತಹ ಸಂದರ್ಭದಲ್ಲಿ ಮಾತಾಡಿದ್ರು ಕೂಡ ಆರ್.ಅಶೋಕ್ ಪರಿಹಾರದ ಬಗ್ಗೆ ಕೂಡ ಮಾತಾಡಿದ್ರು, ಈ ಘಟನೆಯ ಬಗ್ಗೆ ಕೂಡ ಮಾತಾಡಿದ್ರು. ಈಗ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ ಆರ್.ಅಶೋಕ್ ಅವರ ಮುಂದೆ ಗ್ರಾಮಸ್ಥರು ಮಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಯಾವ ರೀತಿಯ ಘಟನೆ ನಡೀತು ಅನ್ನುವಂಥದ್ದು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೂಡ ಅಲ್ಲಿರೋದನ್ನ ಗಮನಿಸ್ತಾ ಇದ್ದೀವಿ. ಆರ್.ಅಶೋಕ್ ಅವರು ಈಗ ಹೊಳೆನರಸೀಪುರಕ್ಕೆ ಆಗಮಿಸಿದ್ದಾರೆ. ಹೊಳೆನರಸೀಪುರಕ್ಕೆ ಆಗಮಿಸಿ ಅಲ್ಲಿ ಸ್ಥಳೀಯರ ಜೊತೆಯಲ್ಲಿ ಮಾತಾಡಿದ್ದಾರೆ, ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡಿದ್ದಾರೆ. ಏನಾಯ್ತು, ಘಟನೆ ಯಾಕಾಯ್ತು, ಘಟನೆ ನಡೆಯೋದಕ್ಕೆ ಅಸಲಿ ಕಾರಣ ಏನು, ಚಾಲಕನ ಅಜಾಗರೂಕತೆಯೋ ಅಥವಾ ಚಾಲಕ ಕುಡಿದು ವಾಹನ ಚಲಾವಣೆಯನ್ನ ಮಾಡ್ತಾ ಇದ್ನೋ ಏನು ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಗಳಿದೆ. ಇನ್ನೂ ಕೂಡ ರಾಜಕೀಯ ನಾಯಕರು ಆಗಮಿಸ್ತಾ ಇದ್ದಾರೆ, ಭೇಟಿಯನ್ನು ಕೊಟ್ಟಿದ್ದಾರೆ. ಆರ್.ಅಶೋಕ್ ಕೂಡ ಬಂದಿದ್ದಾರೆ ನೋಡಿ. ಏನ್ ಮಾತಾಡ್ಬೇಕು? ಲೋಗೋ ಸೈಡ್ ಹೊಳೆನರಸೀಪುರಕ್ಕೆ ಆರ್.ಅಶೋಕ್ ಭೇಟಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಘಟನೆ ನಡೆದಂತಹ ಸಂದರ್ಭದಲ್ಲಿ ಮಾತಾಡಿದ್ರು ಕೂಡ ಆರ್.ಅಶೋಕ್ ಪರಿಹಾರದ ಬಗ್ಗೆ ಕೂಡ ಮಾತಾಡಿದ್ರು, ಈ ಘಟನೆಯ ಬಗ್ಗೆ ಕೂಡ ಮಾತಾಡಿದ್ರು. ಈಗ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ ಆರ್.ಅಶೋಕ್ ಅವರ ಮುಂದೆ ಗ್ರಾಮಸ್ಥರು ಮಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಯಾವ ರೀತಿಯ ಘಟನೆ ನಡೀತು ಅನ್ನುವಂಥದ್ದು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೂಡ ಅಲ್ಲಿರೋದನ್ನ ಗಮನಿಸ್ತಾ ಇದ್ದೀವಿ. ಆರ್.ಅಶೋಕ್ ಅವರು ಈಗ ಹೊಳೆನರಸೀಪುರಕ್ಕೆ ಆಗಮಿಸಿದ್ದಾರೆ. ಹೊಳೆನರಸೀಪುರಕ್ಕೆ ಆಗಮಿಸಿ ಅಲ್ಲಿ ಸ್ಥಳೀಯರ ಜೊತೆಯಲ್ಲಿ ಮಾತಾಡಿದ್ದಾರೆ, ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡಿದ್ದಾರೆ. ಏನಾಯ್ತು, ಘಟನೆ ಯಾಕಾಯ್ತು, ಘಟನೆ ನಡೆಯೋದಕ್ಕೆ ಅಸಲಿ ಕಾರಣ ಏನು, ಚಾಲಕನ ಅಜಾಗರೂಕತೆಯೋ ಅಥವಾ ಚಾಲಕ ಕುಡಿದು ವಾಹನ ಚಲಾವಣೆಯನ್ನ ಮಾಡ್ತಾ ಇದ್ನೋ ಏನು ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಗಳಿದೆ. ಇನ್ನೂ ಕೂಡ ರಾಜಕೀಯ ನಾಯಕರು ಆಗಮಿಸ್ತಾ ಇದ್ದಾರೆ, ಭೇಟಿಯನ್ನು ಕೊಟ್ಟಿದ್ದಾರೆ. ಆರ್.ಅಶೋಕ್ ಕೂಡ ಬಂದಿದ್ದಾರೆ ನೋಡಿ. ಏನ್ ಮಾತಾಡ್ಬೇಕು? ಲೋಗೋ ಸೈಡ್ ಹೊಳೆನರಸೀಪುರಕ್ಕೆ ಆರ್.ಅಶೋಕ್ ಭೇಟಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಘಟನೆ ನಡೆದಂತಹ ಸಂದರ್ಭದಲ್ಲಿ ಮಾತಾಡಿದ್ರು ಕೂಡ ಆರ್.ಅಶೋಕ್ ಪರಿಹಾರದ ಬಗ್ಗೆ ಕೂಡ ಮಾತಾಡಿದ್ರು, ಈ ಘಟನೆಯ ಬಗ್ಗೆ ಕೂಡ ಮಾತಾಡಿದ್ರು. ಈಗ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ ಆರ್.ಅಶೋಕ್ ಅವರ ಮುಂದೆ ಗ್ರಾಮಸ್ಥರು ಮಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಯಾವ ರೀತಿಯ ಘಟನೆ ನಡೀತು ಅನ್ನುವಂಥದ್ದು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೂಡ ಅಲ್ಲಿರೋದನ್ನ ಗಮನಿಸ್ತಾ ಇದ್ದೀವಿ. ಆರ್.ಅಶೋಕ್ ಅವರು ಈಗ ಹೊಳೆನರಸೀಪುರಕ್ಕೆ ಆಗಮಿಸಿದ್ದಾರೆ. ಹೊಳೆನರಸೀಪುರಕ್ಕೆ ಆಗಮಿಸಿ ಅಲ್ಲಿ ಸ್ಥಳೀಯರ ಜೊತೆಯಲ್ಲಿ ಮಾತಾಡಿದ್ದಾರೆ, ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡಿದ್ದಾರೆ. ಏನಾಯ್ತು, ಘಟನೆ ಯಾಕಾಯ್ತು, ಘಟನೆ ನಡೆಯೋದಕ್ಕೆ ಅಸಲಿ ಕಾರಣ ಏನು, ಚಾಲಕನ ಅಜಾಗರೂಕತೆಯೋ ಅಥವಾ ಚಾಲಕ ಕುಡಿದು ವಾಹನ ಚಲಾವಣೆಯನ್ನ ಮಾಡ್ತಾ ಇದ್ನೋ ಏನು ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಗಳಿದೆ. ಇನ್ನೂ ಕೂಡ